ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ 5 ದಿವಸದಿಂದ ವಿಡಿಯೋ ಹಾಕಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾನು ಸ್ವಲ್ಪ ಆಚೆ ಕಡೆ ಇದ್ದೆ ಅದಕ್ಕೆ ವಿಡಿಯೋ ಹಾಕಕ್ಕಾಗಲಿಲ್ಲ ನಿಮಗೆ ಜಾಬ್ ಇನ್ಫಾರ್ಮೇಷನ್ ಪ್ರತಿ ದಿವಸ ಸಿಗಬೇಕು ಅಂತ ಅನ್ನೋವಂಥದ್ದು ನನ್ನ ಆಸೆ ಇನ್ಮೇಲಿಂದ ಡೈಲಿ ಒಂದೊಂದು ವಿಡಿಯೋ ಅಂತೂ ಪಕ್ಕ ಬಂದೇ ಬರದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಡೈಲಿ ಒಂದೊಂದು ಜಾಬ್ ಇನ್ಫಾರ್ಮೇಷನ್ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ SSC CHSL ರಿಕ್ರೂಟ್ಮೆಂಟ್ 2024 ಕಡೆಯಿಂದ ಹೈಯರಿಂಗ್ ನ ಶುರು ಮಾಡ್ಕೊಂಡಿದ್ದಾರೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಆರ್ಗನೈಸೇಷನ್ ನೇಮ್ ಬಂದ್ಬಿಟ್ಟು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ ಬರುತ್ತೆ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 3712 ಬಿಟ್ಟಿದ್ದಾರೆ ಲೊಕೇಶನ್ ಆಲ್ ಇಂಡಿಯಾ ಇರುತ್ತೆ ನೀವೇನ ಪಾಸ್ ಔಟ್ ಆಗಿದ್ದೀರಾ ಅಂದ್ರೆ ಕರ್ನಾಟಕದಲ್ಲೂ ಕೂಡ ನೀವು ಇಲ್ಲಿ ಕೆಲಸ ಮಾಡಬಹುದು ಪೋಸ್ಟ್ ನ ಒಂದು ನೇಮ್ ಬಂದ್ಬಿಟ್ಟು LDC ಜೂನಿಯರ್ ಸೆಕ್ರೆಟೇರಿಯಸ್ಟ್ ಅಸಿಸ್ಟೆಂಟ್ ಅಂಡ್ DEO ಗೆ ಕಾಲ್ ಮಾಡಿದ್ದಾರೆ ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ 19,900 ಇಂದ ಹಿಡಿದು 92,300 ರೂಪಾಯಿ ತನಕ ಕೊಟ್ಟಿದ್ದಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 12th ಪಾಸ್ ಆಗಿರ್ಬೇಕಾಗತ್ತೆ 12th ಜೊತೆಗೆ ನೀವು ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ಇದರಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರಾ ಸೊ ಅಪ್ಲಿಕೇಶನ್ ಆರಾಮಾಗಿ ಹಾಕಬಹುದು ನೀವು ಏಜ್ ನ ಒಂದು ಲಿಮಿಟ್ ಕೊಟ್ಟಿರುವಂತದ್ದು 18 ವರ್ಷದಿಂದ 27 ವರ್ಷದ ಒಳಗಡೆ ಇರಬೇಕಾಗುತ್ತೆ ಸೊ ಇದ್ರ ಒಳಗಡೆ ಇರೋರು ಪ್ರತಿ ಒಬ್ಬರು ಕೂಡ ಆರಾಮಾಗಿ ಅಪ್ಲೈ ಮಾಡಬಹುದು ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ SC ST ಕ್ಯಾಂಡಿಡೇಟ್ಸ್ ಗೆ ಯಾವುದೇ ಒಂದು ಫೀಸ್ ಇರೋದಿಲ್ಲ ಅದೇ ಜನರಲ್ ಕ್ಯಾಂಡಿಡೇಟ್ಸ್ ಗೆ 100 ರೂಪಾಯಿ ಫೀಸ್ ನ ಇಟ್ಟಿದ್ದಾರೆ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಇಲ್ಲಿ ಎರಡು ತರದ ಒಂದು ರಿಟರ್ನ್ ಎಕ್ಸಾಮ್ಸ್ ನಡೆಯುತ್ತೆ ಟೈರ್ 1 ಟೈರ್ 2 ಅಂತ ಹೇಳ್ಬಿಟ್ಟು ಎರಡು ರಿಟರ್ನ್ ಎಕ್ಸಾಮ್ಸ್ ನಡೆಯುತ್ತೆ ಟೈರ್ 3 ನಲ್ಲಿ ಸ್ಕಿಲ್ ಟೆಸ್ಟ್ ಮತ್ತೆ ಟೈಪಿಂಗ್ ಟೆಸ್ಟ್ ನ ಕೊಡ್ತಾರೆ ನಿಮಗೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಮಾಡ್ತಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ ನ ಚೆಕ್ ಮಾಡೋಕ್ಕೋಸ್ಕರ ಅದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಡೈರೆಕ್ಟ್ ಸೆಲೆಕ್ಷನ್ ಸೊ ಮೆಡಿಕಲ್ ಎಕ್ಸಾಮಿನೇಷನ್ ನೀವು ಪಾಸ್ ಆಗಿದ್ದೀರಾ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಟೈರ್ 1 ನಲ್ಲಿ ನಿಮಗೆ ರಿಟರ್ನ್ ಪೇಪರ್ ಇರುತ್ತೆ ರಿಟರ್ನ್ ಪೇಪರ್ ನಲ್ಲಿ ನೆಗೆಟಿವ್ ಪ್ಯಾಟರ್ನ್ ಇರುತ್ತೆ ನೀವು ಎಷ್ಟು ತಪ್ಪು ಮಾಡಿದಿರೋ ಸರಿ ಉತ್ತರ ಕೊಟ್ಟಿರೋದ್ರಲ್ಲಿ ಮೈನಸ್ ಮಾಡ್ಕೊಂಡ್ ಬರ್ತಾರೆ ಸೊ ಇದರಿಂದ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡಬೇಕಾಗುತ್ತೆ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು 1 ಅವರ್ ಇರುತ್ತೆ ಮೋಡ್ ಆಫ್ ಎಕ್ಸಾಮ್ ಬಂದ್ಬಿಟ್ಟು ಆನ್ಲೈನ್ ನಲ್ಲೇ ನೀವು ಎಕ್ಸಾಮ್ ನ ಕಂಡಕ್ಟ್ ಮಾಡಬಹುದು ಇದರ ಒಂದು ಸಬ್ಜೆಕ್ಟ್ ನೇಮ್ಸ್ ಯಾವೆಲ್ಲ ಓದ್ಕೋಬೇಕು ಕ್ವಶನ್ಸ್ ಮಾರ್ಕ್ಸ್ ಎಲ್ಲಾನು ಕೂಡ ನಾನು ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ ಅದೊಂದು ಚೂರು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ SSC ಸ್ಯಾಲರಿ ಡೀಟೇಲ್ಸ್ ಕೂಡ ಒಂದ್ಸತಿ ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು 8th ಏಪ್ರಿಲ್ ಇಂದ 7th ಮೇ ತನಕ ಟೈಮ್ ಕೊಟ್ಟಿದ್ದಾರೆ ಆರಾಮಾಗಿ ನೀವು ಅಪ್ಲೈ ಮಾಡಬಹುದು ಇನ್ನ ಟೈಮ್ ಇದೆ ಟೈರ್ 1 ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಇರೋದ್ರಿಂದ ಜೂನ್ ಜುಲೈ ನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಬಹುದು ಇವರು ಟೈರ್ 2 ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಫಸ್ಟ್ ಎಕ್ಸಾಮ್ ಆಗಿದ ತಕ್ಷಣ ಅದನ್ನ ಅನೌನ್ಸ್ ಮಾಡ್ತಾರೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಲಿಂಕ್ ಅಲ್ಲಿ ಇರುತ್ತೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಈ ಒಂದು ಇನ್ಫಾರ್ಮೇಶನ್ ಬಂದು ನಿಮಗೆ ಮೊದಲನೇ ಬಾರಿ ಗೊತ್ತಾಗ್ತಿತ್ತು ಅಂದ್ರೆ ಲೈಕ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಜಾಬ್ ಇನ್ಫಾರ್ಮೇಶನ್ ನಿಮ್ಮಿಂದ ಬರ್ತಾನೆ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ